ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಗೈಸ್ ಎಲ್ಲಾ ವಿಡಿಯೋ ನೋಡ್ತೀರಾ, ಸೊ ಯಾರು ರಿಪ್ಲೈನೇ ಮಾಡ್ತಿಲ್ಲ. ಬಿಕಾಸ್ ಏನಾದರೂ ಒಂದು ಹೇಳಿ ಗೈಸ್, ನನಗೆ ಆದಷ್ಟು ಸಪೋರ್ಟ್ ಮಾಡಿ. ನೀವು ಏನು ಸಪೋರ್ಟ್ ಮಾಡ್ತಿರಲ್ಲ ನನಗೆ ಅದು ಮೋಟಿವ್ ಆಗ್ತಾ ಇರುತ್ತೆ. ಸೊ ನಿಮ್ಮ ಒಂದು ಮೆಸೇಜ್, ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್, ನಾನು ಇನ್ನೂ ಇಂಪ್ರೆಸ್ ಆಗುತ್ತೆ ನನ್ನ ಮೈಂಡ್ ಸೆಟ್. ಆಯ್ತಾ ಗೈಸ್, ಪ್ಲೀಸ್. ನಾನಿವತ್ತು ತುಂಬಾ ಬೇಸರದಿಂದ ಮಾತಾಡೋದಕ್ಕೆ ಬಂದಿದ್ದೀನಿ. ವಿಷಯ ಏನು ಅಂತ ನೀವು ತಮ್ಲೈನ್ ನೋಡಿ ತಿಳ್ಕೊಂಡಿರ್ತೀರಾ. ಕ್ಯಾಪ್ಟನ್ಶಿಪ್ನ ಕೈ ತಗೊಂಡು ಮೊದಲ 15 ಮ್ಯಾಚು ಸೋಲೇ ಇಲ್ಲದಾಗೆ ಗೆಲ್ಕೊಂಡು ಬಂದಿರೋ ನಮ್ಮ ರೋಹಿತ್ ಶರ್ಮಾ ಅವರು ಮೊನ್ನೆ ಪ್ರೆಸ್ ಮೀಟಲ್ಲಿ ಕೂತ್ಕೊಂಡಾಗ ಅವ್ರು ಮಾತಾಡ್ತಿದ್ದ ಕ್ಷಣಗಳು ನೋಡಿದಾಗ ನನ್ನ ಕಣ್ಣಲ್ಲಿ ನೀರು ಬಂತು. T20 ಒನ್ ಡೇಯಲ್ಲಿ ಮಾಡಿದ ಹಾಗೆ ಟೆಸ್ಟ್ನಲ್ಲಿ ಒಳ್ಳೆ ಕ್ಯಾಪ್ಟನ್ಸಿನ ಮಾಡೋಕ್ಕಾಗಲಿಲ್ಲ. ಎಫರ್ಟ್ ಇದೆ, ಸ್ಟ್ರಗಲ್ ಇದೆ, ಆದ್ರೂ ಲಕ್ ಅನ್ನೋದು ಕೈ ಹಿಡಿತಿಲ್ಲ. ಎಲ್ಲ ಪಟ್ಟವನ್ನು ಗೆದ್ದು ಟೆಸ್ಟ್ನಲ್ಲಿ ಸೋತ್ ಬಿಡ್ತಾರೆ. ನಿಜಕ್ಕೂ ಯಾಕೆ ಹೀಗಾಯಿತು? ಶರ್ಮನಿಗೆ ಏನಾಯಿತು? ಯಾರಿಗೂ ತಿಳಿಯೋದು. ಶರ್ಮರ ಒಳಗಡೆ ಇರುವ ಹಿಟ್ ಮ್ಯಾನ್ ಯಾರಿಗೂ ಕಾಣಿಸ್ತಿಲ್ಲ. ನೀವು ಫಾರ್ಮ್ನಲ್ಲಿ ಬರಬೇಕು ಅಂತ ನಾವು ದೇವರಲ್ಲಿ ಕೇಳ್ಕೊತೀವಿ. ನೀವು ಮತ್ತೆ ಕಮ್ ಬ್ಯಾಕ್ ಮಾಡಿ. ನೀವು ಎಷ್ಟೇ ಮ್ಯಾಚ್ ಸೋತ್ರೂ ನಿಮ್ಮ ಮೇಲಿರೋ ಗೌರವ ಯಾವತ್ತೂ ಕಮ್ಮಿ ಆಗಲ್ಲ. ನಿಮ್ಮನ್ನು ಆಡಿಕೊಂಡು ಸೋಲಿಸಿದವರ ಮೇಲೆ ನಿಮ್ಮ ಆರ್ಭಟ ಜೋರಾಗಲಿ. ಫೈನಲ್ಗೆ ತಲುಪಬೇಕೆಂಬ ಆಸೆ ನಮಗಿದೆ. ಮೈನ ಕೊಡಿಕೊಂಡು ನಿಂತ್ಕೊಂಡ್ರೆ ಬೌಲರ್ಸ್ಗಳೇ ಹಾದರ್ಬೇಕು. ಆ ಥರ ಆಡಿ. ನೀವು ಬೇಜಾರಾಗ್ಬಿಡಿ, ನೀವು ಯಾವತ್ತೂ ಕುಗ್ಬೇಡಿ. ನಿಮ್ಮ ಹಿಂದೆ ಇಡೀ ಇಂಡಿಯಾನೇ ಇದೆ, ಸಪೋರ್ಟ್ ಮಾಡ್ತಾರೆ. ನೀವು ಗೆದ್ರು ಸೋತ್ರು ನೀವು ಇಂಡಿಯನ್ಸೇ. ನಮ್ಮ ಸಪೋರ್ಟ್ ಯಾವತ್ತಿದ್ರು ನಿಮ್ಗೇನೆ. ಗೆಲುವು ನಿಮ್ಮದೇ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್, ಓಕೆನಾ? ಬರ್ತೀನಿ. ಬಾಯ್ ಗಾಯ್ಸ್, ಲವ್ ಯು.